ಪ್ರೀತಿಯ ಬಂಧುಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಯಶಸ್ಸಿನ ಬೆನ್ನ ಹಿಂದೆ ನಿಂತಿರುವ ತಂದೆ ಎನ್ನುವ ಮಹಾನ್ ವ್ಯಕ್ತಿ, ನಮ್ಮ ಬದುಕಿನಲ್ಲಿ ಮೊದಲನೆಯ ಹೀರೋ ಎನಿಸಿಕೊಳ್ಳುವ ಅಪ್ಪನ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಜೀವನದಲ್ಲಿ ಅಪ್ಪನ ಪಾತ್ರ ವರ್ಣನಾತೀತ. ಅವರು ಕೇವಲ ರಕ್ತ ಸಂಬಂಧಿಯಲ್ಲ, ನಮ್ಮ ಜೀವನದ ಶಕ್ತಿ, ಮಾರ್ಗದರ್ಶಕ ಮತ್ತು ಮೊದಲ ಹೀರೋ. ತಾಯಿ ಪ್ರೀತಿಯು ಮಮತೆಯ ಸಾಗರವಾದರೆ, ಅಪ್ಪ ನಮ್ಮ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕುವ, ಹೊರಗಿನ ಜಗತ್ತಿನ ಸವಾಲುಗಳಿಂದ ನಮ್ಮನ್ನು ಕಾಪಾಡುವ ಪ್ರೀತಿಯ ಕವಚ. ಅವರ ಪ್ರೀತಿ ಹೆಚ್ಚು ಸದ್ದು ಮಾಡದಿದ್ದರೂ ಅದು ನಮ್ಮ ಪ್ರಗತಿಯ ಪ್ರತಿ ಹೆಜ್ಜೆಯಲ್ಲೂ ಒಂದು ದೊಡ್ಡ ಆಧಾರಸ್ತಂಭವಾಗಿ ನಿಂತಿರುತ್ತದೆ. ಅವರು ಮಾತುಗಳಲ್ಲಿ ಹೇಳದಿದ್ದರೂ ಅವರ ಪ್ರತಿಯೊಂದು ಕಾರ್ಯವೂ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ಗುರಿಯನ್ನೇ ಹೊಂದಿರುತ್ತದೆ. ಅಪ್ಪನ ಜೀವನವೆಂದರೆ ಅದು ತ್ಯಾಗದ ಪ್ರತೀಕ. ನಮ್ಮ ಕನಸುಗಳನ್ನು ನನಸು ಮಾಡಲು ಅವರು ತಮ್ಮ ಎಷ್ಟೋ ಆಸೆಗಳನ್ನು, ಸಂತೋಷಗಳನ್ನು ತ್ಯಾಗ ಮಾಡಿರುತ್ತಾರೆ. ತಮ್ಮ ಸುಖವನ್ನು ಬದಿಗಿಟ್ಟು ನಮ್ಮ ಶಿಕ್ಷಣ, ನಮ್ಮ ಯಶಸ್ಸು ಮತ್ತು ನಮ್ಮ ಅಗತ್ಯಗಳೇ ಮೊದಲ ಆದ್ಯತೆಯಾಗಿರುತ್ತವೆ. ಅವರು ಮಿತವಾಗಿ ಮಾತನಾಡಬಹುದು, ಆದರೆ ಅವರ ಮೌನದ ಹಿಂದೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರಲು ಅವರು ಪಟ್ಟ ಶ್ರಮ ಮತ್ತು ನೋವು ಅಡಗಿರುತ್ತದೆ. ನಮ್ಮ ಬಾಲ್ಯದಲ್ಲಿ ನಮ್ಮನ್ನು ಎತ್ತಿ ಹಿಡಿದ ಅವರ ಕೈಗಳು ಇಡೀ ಜೀವನದಲ್ಲಿ ನಮಗೆ ನೆರವು ನೀಡಲು ಮತ್ತು ಬೆಂಬಲಿಸಲು ಎಷ್ಟು ಕಠಿಣವಾಗಿ ದುಡಿದಿವೆ ಎಂಬುದನ್ನು ನಾವು ದೊಡ್ಡವರಾದ ಮೇಲೆ ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ಸುಖವಾಗಿ ಇರಬೇಕು ಎಂದು ಅವರು ಎಷ್ಟೋ ರಾತ್ರಿ ನಿದ್ರೆಯಿಲ್ಲದೆ ದುಡಿದಿರುತ್ತಾರೆ. ಈ ತ್ಯಾಗಕ್ಕೆ ಪ್ರತಿಯಾಗಿ ಅವರು ಬಯಸುವುದೇನೂ ಇಲ್ಲ, ಕೇವಲ ನಮ್ಮ ಸಂತೋಷ ಮತ್ತು ನಾವು ಜೀವನದಲ್ಲಿ ಒಳ್ಳೆಯ ಮನುಷ್ಯರಾಗಿ ಬೆಳೆಯುವುದನ್ನು ನೋಡುವ ಆಸೆ. ಅಪ್ಪ ಕೇವಲ ಪೋಷಕರಲ್ಲ, ಅವರು ಪ್ರೇರಣೆಯ ದೊಡ್ಡ ಮೂಲ. ಜೀವನದಲ್ಲಿ ಸರಿಯಾದ ದಾರಿ ಯಾವುದು, ತಪ್ಪಾದ ದಾರಿ ಯಾವುದು ಎಂದು ಅವರು ತಮ್ಮ ಅನುಭವದಿಂದ ನಮಗೆ ಕಲಿಸುತ್ತಾರೆ. ನಾವು ಸೋತಾಗ, ಜಗತ್ತು ನಮ್ಮನ್ನು ದೂರ ಮಾಡಿದಾಗ ಅಪ್ಪ ಮಾತ್ರ ನಮ್ಮ ಬೆನ್ನಿಗೆ ನಿಂತು, ಎದ್ದು ನಿಲ್ಲು, ನಿನಗೆ ಈ ಶಕ್ತಿ ಇದೆ ಎಂದು ಧೈರ್ಯ ತುಂಬುತ್ತಾರೆ. ಅವರ ಮಾತುಗಳಲ್ಲಿ ಒಂದು ಬಗೆಯ ದೃಢತೆ ಇರುತ್ತದೆ. ಅದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಮತ್ತೊಮ್ಮೆ ಪ್ರಯತ್ನಿಸುವ ಶಕ್ತಿಯನ್ನು ನೀಡುತ್ತದೆ. ಅವರು ನಮ್ಮನ್ನು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಸಿದ್ಧಪಡಿಸುತ್ತಾರೆ. ಜೀವನದ ಸತ್ಯಗಳನ್ನು ಅರಿತುಕೊಳ್ಳಲು ಮತ್ತು ಸ್ವತಂತ್ರವಾಗಿ ಬದುಕಲು ಬೇಕಾದ ಪಾಠಗಳನ್ನು ಹೇಳಿಕೊಡುತ್ತಾರೆ. ಇಡೀ ಜಗತ್ತು ಸ್ಪರ್ಧಾತ್ಮಕವಾಗಿದೆ. ಇಲ್ಲಿ ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕು ಎಂಬ ಜೀವನದ ದೊಡ್ಡ ಸತ್ಯವನ್ನು ಅವರು ನಮಗೆ ತಮ್ಮ ನಡತೆಯ ಮೂಲಕ ತೋರಿಸಿಕೊಡುತ್ತಾರೆ. ಅಪ್ಪ ಎಂದರೆ ಪ್ರೀತಿ, ತ್ಯಾಗ, ಶಿಸ್ತು ಮತ್ತು ಮಾರ್ಗದರ್ಶನದ ಅದ್ಭುತ ಸಂಗಮ. ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಯಶಸ್ಸಿನ ತಳಹದಿಯಲ್ಲಿ ಅವರ ಬೆಂಬಲ ಮತ್ತು ಮಾರ್ಗದರ್ಶನ ಇರುತ್ತದೆ ಎಂಬುದನ್ನು ಮರೆಯಬಾರದು. ನಾವು ಈ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ, ಆದರೆ ಅವರಿಗೆ ಗೌರವ, ಪ್ರೀತಿ ಮತ್ತು ಕಾಳಜಿ ನೀಡುವುದರ ಮೂಲಕ ನಾವು ನಮ್ಮ ಕೃತಜ್ಞತೆಯನ್ನು ತೋರಿಸಬಹುದು. ಪ್ರತಿಯೊಬ್ಬ ಮಗುವಿಗೂ ತನ್ನ ತಂದೆಯೇ ಮೊದಲ ಗುರು ಮತ್ತು ಹೀರೋ. ಅವರ ಶ್ರಮ ಮತ್ತು ಪ್ರೀತಿಗೆ ಸದಾ ಋಣಿಯಾಗಿರೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ತಂದೆಯನ್ನು ನೀವು ಕೂಡ ಗೌರವಿಸುವವರೇ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.